ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿಯಿಂದ ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಇರಲಿ. ಭಾಳ ಮಹತ್ವದ ರಾಜಕೀಯ ಬೆಳವಣಿಗೆ ಇವತ್ತಾದದ್ದು ಇಂಗ್ಲೆಂಡ್ನ ಚುನಾವಣಾ ಫಲಿತಾಂಶ ಬರ್ತಾ ಇದೆ. 1 ದಶಕಕ್ಕಿಂತಲೂ ಹೆಚ್ಚು ಕಾಲದ ನಂತರ ಲೇಬರ್ ಪಕ್ಷ ಅಧಿಕಾರಕ್ಕೆ ಬರ್ತಾ ಇದೆ. ಇದು ಹಲವು ದೃಷ್ಟಿಯಿಂದ ಮಹತ್ವದ ರಾಜಕೀಯ ಬೆಳವಣಿಗೆ. ಲೇಬರ್ ಪಕ್ಷ ಏನಿದೆ ಅದು ಎಡಪಂಥೀಯ ವಿಚಾರಧಾರೆಗಳನ್ನು ಹೊಂದಿರುವ ಪಕ್ಷ. ಇತ್ತೀಚೆಗೆ ಅದು ಸ್ವಲ್ಪ ಸೆಂಟ್ರಿಸ್ಟ್ ಪಾರ್ಟಿ ಆಗ್ತಿದೆ ಅನ್ನೋದು ನಿಜ. ಆದರೆ ಅದರ ಮೂಲಭೂತ ತತ್ವ ಸಿದ್ಧಾಂತಗಳೇನಿವೆ ಅದು ಎಡಪಂಥೀಯ ವಿಚಾರಧಾರೆಗಳನ್ನು ಹೊಂದಿದೆ. ಯುರೋಪ್ನಲ್ಲಿ ಬಲಪಂಥೀಯ ರಾಜಕಾರಣ ಪ್ರಬಲವಾಗುತ್ತಿರುವ ಕಾಲಘಟ್ಟದಲ್ಲಿ ಇಂಗ್ಲೆಂಡ್ನಲ್ಲಿ ಲೇಬರ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದು ಭಾಳ ಮಹತ್ವದ ಬೆಳವಣಿಗೆ ಅಂತ ನನಗನ್ಸುತ್ತೆ. ಒಂದು, ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಸಂಬಂಧ ಏನಾಗುತ್ತೆ ಅನ್ನುವ ಪ್ರಶ್ನೆ ಇದ್ದೇ ಇದೆ. ಅದರ ಜೊತೆಗೆ ಪಾಕಿಸ್ತಾನಕ್ಕೆ ಹೆಚ್ಚು ಹತ್ತಿರವಾಗಿರುವ ಲೇಬರ್ ಪಕ್ಷ ಏನಿದೆ ಅದು ಅಲ್ಲಿ ಯಾವ ಪಾತ್ರವನ್ನು ನಿರ್ವಹಿಸುತ್ತೆ ಅಂತ. ಅದರಂತೆ ಕಾಶ್ಮೀರ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ವಿವಾದ ಅಂತ ಕರೆಯುವುದಾದರೆ ಇಂಗ್ಲೆಂಡ್ ಸರ್ಕಾರಕ್ಕಿಂತ ವಿಭಿನ್ನವಾದ ನಿಲುಮೆಯನ್ನು ಪ್ರದರ್ಶಿಸುತ್ತಾ ಬಂದ ಲೇಬರ್ ಪಕ್ಷ ಏನು ಮಾಡುತ್ತೆ, ಅದರಂತೆ ಬ್ರೆಕ್ಸಿಟ್ ನಂತರ ಹೊರಗಡೆ ಇಂಗ್ಲೆಂಡ್ ಬಂತು ಐರೋಪ್ಯ ಒಕ್ಕೂಟದಿಂದ, ಮತ್ತೆ ತಿರುಗಿ ಐರೋಪ್ಯ ಒಕ್ಕೂಟಕ್ಕೆ ಹೋಗೋ ಸಾಧ್ಯತೆ ಇದೆಯಾ? ಹೀಗೆ ಹಲವು ವಿಚಾರಗಳು ಇದರಲ್ಲಿ ಇನ್ವಾಲ್ವ್ ಆಗಿವೆ. ಅದರ ಜೊತೆಗೆ ಆರ್ಥಿಕವಾಗಿ ಇಂಗ್ಲೆಂಡ್ ಏನಿದೆ ಅಷ್ಟು ಪ್ರಬಲವಾಗಿಲ್ಲ ಈಗ, ಅದು ಭಾಳ ಮುಖ್ಯವಾದ್ದು. ಭಾರತದ ಕರ್ನಾಟಕದ ಅಳಿಯ ರಿಷಿ ಸುನಾಕ್ ತಪ್ಪು ಹೆಜ್ಜೆಯನ್ನು ಇಟ್ರ ಅನ್ನೋ ಪ್ರಶ್ನೆ ಇಟ್ಕೊಂಡು ನಾವು ಚರ್ಚೆಯನ್ನು ಪ್ರಾರಂಭಿಸ್ಬೋದು ಅಂತ ಅನಿಸುತ್ತೆ. ಆ್ಯಕ್ಚುಲಿ ಅವರ ಅಧಿಕಾರಾವಧಿ ಮುಂದಿನ ಜನವರಿಯವರೆಗೆ ಇತ್ತು. ಅವರು ಕಳೆದ 2-3 ವರ್ಷಗಳಿಂದ ದೇಶದ ಆರ್ಥಿಕ ಸ್ಥಿತಿ ಸ್ವಲ್ಪ ಬದಲಾಗುತ್ತಾ ಇದೆ, ಸ್ಟೆಬಿಲೈಸ್ ಆಗ್ತಾ ಇದೆ. ಈಗ ನಾವು ಚುನಾವಣೆಗೆ ಹೋದರೆ ಗೆದ್ದುಬಿಡ್ತೀವಿ ಅಂತ ಲೆಕ್ಕಾಚಾರ ಹಾಕಿದರು. ಗಾನ್ ಕೇಸ್. ಅವರ ಲೆಕ್ಕಾಚಾರ ತಲೆ ಕೆಳಗಾಯಿತು. ಈ ರಿಷಿ ಸುನಾಕ್ ಒಂದು ಕನ್ಸರ್ವೇಟಿವ್ ಪಕ್ಷ ಏನಿದೆ ಆ ಪಕ್ಷದ ನಿಲುಮೆ ಸಿದ್ಧಾಂತಗಳು ಬಲಪಂಥೀಯವಾದವುಗಳು, ಎಡಪಂಥೀಯವಾದದ್ದಲ್ಲ. ಬಲಪಂಥೀಯ ವಿಚಾರಧಾರೆ ಹೆಚ್ಚು ಕನ್ಸರ್ವೇಟಿವ್ ಅಂತಲೇ ಅನ್ಬೋದೇನು, ಟೋರಿ ಪಕ್ಷ ಅಂತ ಕಾಗಿರಲಾಗುತ್ತೆ. ಇವರು ಈ ಪಕ್ಷವೇ ಮೂಲಭೂತವಾಗಿ ಕನ್ಸರ್ವೇಟಿವ್ ಆಗಿರುವುದು. ಅದ್ರ ಜೊತೆಗೆ ರಿಷಿ ಸುನಾಕ್ ಆತ ಸಂಪೂರ್ಣವಾಗಿ ಬಲಪಂಥೀಯ ರಾಜಕಾರಣಿ. ಅದರ ಜೊತೆಗೆ ಭಾರತದ ಜೊತೆ ಅತಿ ಹತ್ತಿರದ ಸಂಬಂಧವನ್ನು ರಿಷಿ ಸುನಾಕ್ ಹೊಂದಿದ್ದರು. ಅವರ ಅಜ್ಜ ಕಾಣುತ್ತೆ ಅವರು ಭಾರತದಿಂದ ಹೋಗಿ ಅಲ್ಲಿ ನೆಲೆ ನಿಂತು ಅಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡು ರಿಷಿ ಸುನಾಕ್ ಅವರು 2 ತಲೆಮಾರುಗಳ ಹಿಂದೆ ಅವ್ರ ಕುಟುಂಬ ಇಂಗ್ಲೆಂಡ್ಗೆ ಹೋದದ್ದು. ಅಲ್ಲಿ ಶಿಕ್ಷಣವನ್ನು ಪಡೆದು ಅಲ್ಲೇ ಬೆಳೆದು ನಮ್ಮ ಸುಧಾಮೂರ್ತಿಯವರ ಮಗಳನ್ನು ಮದುವೆಯಾದರು. ಅವರಿಗೆ ತಾವು ಹಿಂದೂ ಅಂತ ಹೇಳಿಕೊಳ್ಳುವುದಕ್ಕೆ ಹೆಮ್ಮೆ ಪಡ್ತಾರೆ. ಈ ಚುನಾವಣೆಗಿಂತ ಮೊದಲು ಅವರು ಸ್ವಾಮಿನಾರಾಯಣ ದೇವಸ್ಥಾನದಿಂದ ಹಿಡಿದು ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಬಂದರು. ಆದರೆ ದೇವರು ಅವ್ರ ಕೈ ಹಿಡಿದಿಲ್ಲ. ಅದರಂತೆ ಪ್ರಧಾನಿ ನರೇಂದ್ರ ಮೋದಿಯವರ ಜೊತೆಗೂ ಕೂಡ ಹತ್ತಿರದ ಆತ್ಮೀಯ ಸಂಬಂಧವನ್ನು ಹೊಂದಿದ್ದರು. ತಾತ್ವಿಕವಾಗಿ ಸೈದ್ಧಾಂತಿಕವಾಗಿ ಕೂಡ ಬಲಪಂಥೀಯ ರಾಜಕಾರಣದ ಕಾರಣಕ್ಕಾಗಿ. ಈಗ ಇಂಗ್ಲೆಂಡ್ನಲ್ಲಾದ ಈ ಬದಲಾವಣೆ ಏನಿದೆ ಯುರೋಪ್ನ ಬೇರೆ ರಾಷ್ಟ್ರಗಳಿಗೆ ಇದು ಸ್ಪ್ರೆಡ್ ಆಗುತ್ತಾ? ಬಲಪಂಥೀಯ ರಾಜಕಾರಣ ಏನು ಪ್ರಬಲವಾಗಿತ್ತು
ಅದು ಕುಸಿಯುವುದಕ್ಕೆ ಇದು ಕಾರಣ ಆಗುತ್ತಾ ಅನ್ನೋ ಪ್ರಶ್ನೆ ಕೂಡ ಇದೆ. ಸೊ ಇಡೀ ದೇಶ ವಿಶ್ವವನ್ನು ಬಲಪಂಥೀಯ ರಾಜಕಾರಣ ಆಳುವ ಸ್ಥಿತಿಗೆ ಬಂದುಬಿಟ್ಟಿತ್ತು. ಸೊ ಅದರ ಜೊತೆಗೆ ನಿಮಗೆ ಭಾರತದ ಮೇಲೆ ಏನು ಪರಿಣಾಮ ಆಗುತ್ತೆ ಅನ್ನೋದು ಒಂದು, ಈಗಿನ ಲೇಬರ್ ಪಕ್ಷ ಏನಿದೆ ಅದು 100ಕ್ಕೆ 100ರಷ್ಟು ಎಡಪಂಥೀಯ ರಾಜಕಾರಣವನ್ನು ಮಾಡಲ್ಲ. ಒಂದು ಲಿಟ್ಲ್ ಬಿಟ್ ಇಟ್ ಇಸ್ ಸೆಂಟ್ರಿಸ್ಟ್ ನಾ ಇವಾಗ. ಸೊ ಆ ಕಾರಣಕ್ಕಾಗಿ ಸಂಪೂರ್ಣವಾದಂಥ ಎಡಪಂಥೀಯ ರಾಜಕಾರಣವನ್ನು ಮಾಡದೆ ಸೆಂಟ್ರಿಸ್ಟ್ ಆದ ಒಂದು ರಾಜಕಾರಣವನ್ನು ಮಾಡ್ಬೋದು. ಆದರೆ ಕಾಶ್ಮೀರಕ್ಕೆ ಸಂಬಂಧಪಟ್ಟ ಹಾಗೆ ಲೇಬರ್ ಪಕ್ಷ ಈ ಮೊದಲು ವ್ಯಕ್ತಪಡಿಸಿದ ಅಭಿಪ್ರಾಯಗಳು ಏನಿವೆ ಅದು ಭಾರತದ ದೃಷ್ಟಿಯಿಂದ ಕಳವಳಕಾರಿಯಾಗಿವೆ. ಲೇಬರ್ ಪಕ್ಷ ಹೇಳ್ತಾ ಬಂದಿದ್ದು, ಸೊ ಒಂದು, ಇದು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಜಗಳ ಅನ್ನೋದು ಕನ್ಸಿಡರ್ ಮಾಡದೆ ಸೆಲ್ಫ್ ಡಿಟರ್ಮಿನೇಷನ್ ಮಾತನ್ನು ಲೇಬರ್ ಪಕ್ಷ ಹಲವು ಸಂದರ್ಭದಲ್ಲಿ ಆಡಿದೆ. ಅಂದರೆ ಸೆಲ್ಫ್ ಡಿಟರ್ಮಿನೇಷನ್ ಅಂದರೆ ಸ್ವಯಂ ನಿರ್ಣಯದ ಅಧಿಕಾರ ಕಾಶ್ಮೀರಿಗಳಿಗಿರಬೇಕು ಅಂತ. ಆದರೆ ಈ ಸ್ಟ್ಯಾಂಡ್ ಈ ಚುನಾವಣೆ ಸಂದರ್ಭದಲ್ಲಿ ಬದಲಾಯಿತು ಅಂತ ಕಾಣುತ್ತೆ. ಲೇಬರ್ ಪಕ್ಷದ ನಾಯಕರುಗಳು ಈ ಚುನಾವಣೆಯ ಸಂದರ್ಭದಲ್ಲಿ ಭಾಷಣ ಮಾಡುವಾಗ, ಕಾಶ್ಮೀರದ ಬಗ್ಗೆ ಮಾತನಾಡುವಾಗ ಒಂದೆರಡು ಸಭೆಗಳಲ್ಲಿ ಇದು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ವಿವಾದ ಅವ್ರು ಬಗೆಹರಿಸ್ಕೋಬೇಕು ಅಂತ ಹೇಳಿದ್ದಾರೆ. ಆದರೆ ಆ ಒಂದು ನಿಲುಮೆಯನ್ನು ಅವರು ಅಧಿಕಾರಕ್ಕೆ ಬಂದ ಮೇಲೆ ಯಾವ ರೀತಿ ವ್ಯಕ್ತಪಡಿಸ್ತಾರೆ ಅನ್ನೋದು, ಭಾರತದ ಜೊತೆ ಅವರ ಸಂಬಂಧ ಹೇಗಿರುತ್ತೆ ಅಂತ. ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಹಲವು ಸಮಸ್ಯೆಗಳಿವೆ. ವ್ಯಾವಹಾರಿಕವಾಗಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ಕೆಲವು ಮಧ್ಯೆ ಹಿಚಪ್ಸ್ಗಳಿವೆ. ಭಾರತ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಏನು ಬಯಸುತ್ತೆ, ಅದು ಮಾತುಕತೆ ಆಗಿದೆ, ಸ್ವಲ್ಪ ಪ್ರಾಬ್ಲಮ್ ಇದೆ. ಅದರ ಜೊತೆಗೆ ಇಮಿಗ್ರೇಷನ್ಗೆ ಸಂಬಂಧಪಟ್ಟ ಹಾಗೆ ಕೆಲವು ಪ್ರಾಬ್ಲಮ್ಗಳಿವೆ. ಸೊ ಪ್ರಾಬ್ಲಮ್ಗಳಂದರೆ ಭಿನ್ನಾಭಿಪ್ರಾಯಗಳಿವೆ. ಈ ಭಿನ್ನಾಭಿಪ್ರಾಯಗಳನ್ನು ಹೇಗೆ ಬಗೆಹರಿಸುತ್ತೆ ಅನ್ನೋದು ಭಾಳ ಮುಖ್ಯವಾದ್ದು. ಅದರ ಜೊತೆಗೆ ಈ ವಲಸೆಗೆ ಸಂಬಂಧಪಟ್ಟ ಹಾಗೆ ಟೋರಿ ಪಕ್ಷಕ್ಕೂ ಮತ್ತು ಈ ಸಂಪೂರ್ಣವಾದ ಎಡಪಂಥೀಯ ಲೇಬರ್ ಪಕ್ಷಕ್ಕೂ ವ್ಯತ್ಯಾಸಗಳಿವೆ. ಸೊ ಅದರಿಂದ ಈ ವಿಚಾರದಲ್ಲಿ ಅವರು ಯಾವ ನಿಲುಮೆಯನ್ನು ಲೇಬರ್ ಪಕ್ಷ ಹೊಂದುತ್ತೆ ಅನ್ನೋದು ಗೊತ್ತಿಲ್ಲ. ಅದರ ಜೊತೆಗೆ ಎಡಪಂಥೀಯ ವಿಚಾರಧಾರೆಯನ್ನು ಹೊಂದಿರುವುದರಿಂದ ಇದು ಚೈನಾ ಜೊತೆಗೆ ಅದರ ಸಂಬಂಧ, ಇಂಗ್ಲೆಂಡ್ ಸಂಬಂಧ ಇನ್ನಷ್ಟು ಸುಧಾರಿಸುವ ಚಾನ್ಸಸ್ ಇದ್ದೇ ಇದೆ. ಸೊ ಯಾಕೆಂದರೆ ಎಡಪಂಥೀಯ ವಿಚಾರಧಾರೆ ಈಗಲೂ ಇದೆ ಎಂದು ನಂಬಲಾದ ರಾಷ್ಟ್ರಗಳಲ್ಲಿ ಚೈನಾ ಕೂಡ ಒಂದು, ಆ ಸಂಬಂಧ ಇಂಪ್ರೂವ್ ಆಗ್ಬೋದು. ಅದರ ಜೊತೆಗೆ ಇನ್ನೊಂದು ಕ್ಲಾಸಿಕ್ ಏನು ಗೊತ್ತಾ ನಿಮಗೆ, ಟ್ರೆಡಿಷನಲಿ ಇಂಗ್ಲೆಂಡ್ನಲ್ಲಿರುವ ಪಾಕಿಸ್ತಾನಿಯರಿದಾರಲ್ಲ, ಅವರು ಲೇಬರ್ ಪಕ್ಷವನ್ನು ಬೆಂಬಲಿಸಿಕೊಂಡು ಬಂದಿದ್ದರು ಕಂಟಿನ್ಯೂಸ್ ಆಗಿ. ಆದರೆ ಬ್ರೆಕ್ಸಿಟ್ ಬಂದ ಮೇಲೆ ಒಂದು ಸಣ್ಣ ಬದಲಾವಣೆ ಆಯಿತು. ಬ್ರೆಕ್ಸಿಟ್ ಅಂದರೆ ಐರೋಪ್ಯ ಒಕ್ಕೂಟದಿಂದ ಹೊರಗಡೆ ಬಂದಿದ್ದು ಇಂಗ್ಲೆಂಡ್. ಅದಕ್ಕೆ ಸಂಪೂರ್ಣವಾಗಿ ಟೋರಿಗಳು ಬೆಂಬಲ ನೀಡ್ತಾ ಇದ್ದರು. ಆ ಸಂದರ್ಭದಲ್ಲಿ ಐರೋಪ್ಯ ಒಕ್ಕೂಟದಿಂದ ಇಂಗ್ಲೆಂಡ್ ಹೊರಗಡೆ ಬಂದರೆ ವಲಸೆ ಕೊರ್ರಾದಂಥ ಪಾಕಿಸ್ತಾನಿಗಳು ಮತ್ತು ಭಾರತೀಯರಿಗೆ ಸಹಾಯ ಆಗುತ್ತೆ ಅನ್ನುವ ನಂಬಿಕೆ ಭಾರತೀಯರು ಮತ್ತು ಪಾಕಿಸ್ತಾನ ಇಬ್ಬರಲ್ಲೂ ಇತ್ತು. ಆ ಕಾರಣಕ್ಕಾಗಿ ಇಂಗ್ಲೆಂಡ್ನಲ್ಲಿರುವ ಭಾರತೀಯರು ಮತ್ತು ಪಾಕಿಸ್ತಾನಿಯರು ಟೋರಿಯವರಿಗೆ ಸ್ವಲ್ಪ ಮಟ್ಟಿಗೆ, ಅಂದರೆ ಕನ್ಸರ್ವೇಟಿವ್ ಪಾರ್ಟಿಗೆ ಬೆಂಬಲವನ್ನು ನೀಡಿದ್ರು. ಸ್ವಲ್ಪ ಶಿಫ್ಟ್ ಆಯಿತು. ಸೊ ಯಾರು ಪಾಕಿಸ್ತಾನಿಯರು ಸಂಪೂರ್ಣವಾಗಿ ಲೇಬರ್ ಪಾರ್ಟಿಯಲ್ಲಿದ್ದರು, ಅವರು ಸ್ವಲ್ಪ ಮಟ್ಟಿಗೆ ಕನ್ಸರ್ವೇಟಿವ್ ಪಾರ್ಟಿ ಕಡೆಗೆ ಶಿಫ್ಟ್ ಆದರು. ಭಾರತೀಯರು ಕೂಡ ಶಿಫ್ಟ್ ಆದರು. ಸೊ ಆದರೆ ಈಗ ಮತ್ತೆ ಐರೋಪ್ಯ ಒಕ್ಕೂಟಕ್ಕೆ ಹೋಗುವ ಸ್ಥಿತಿ ಇದೆ ಅಂತ ನನಗೆ ಅನಿಸಲ್ಲ. ಸೊ ಏನೋ ಲೇಬರ್ ಪಾರ್ಟಿ ಅಧಿಕಾರಕ್ಕೆ ಬಂದರೂ ಮತ್ತೆ ವಾಪಸ್ಸಾಗಿ ಹೋಗುವುದಕ್ಕೆ ಕಷ್ಟ ಆಗ್ಬೋದು. ಸೊ ಆದರೆ ಕೆಲವೊಂದು ವಿಚಾರಗಳಲ್ಲಿ ಸರಳೀಕೃತ ನೀತಿಯನ್ನು ಅನುಸರಿಸುವ ಸಾಧ್ಯತೆ ಇದೆ. ಭಾರತಕ್ಕೆ ಈ ಒಂದು ಲೇಬರ್ ಪಕ್ಷ ಏನಿದೆ, ಲೇಬರ್ ಪಕ್ಷದ ಸ್ಟ್ಯಾಂಡ್ ಭಾರತದ ಬಗ್ಗೆ ಯಾವ ಸ್ಟ್ಯಾಂಡನ್ನು ಹೊಂದುತ್ತೆ ಅನ್ನೋದು ಕಳವಳಕಾರಿಯಾದದ್ದು. ಅದರ ಜೊತೆಗೆ
ವಿಶ್ವದಲ್ಲಿ ಈ ಬಲಪಂಥೀಯ ರಾಜಕಾರಣ ದುರ್ಬಲಗೊಳ್ಳುತ್ತಾ. ಬಲಪಂಥೀಯ ರಾಜಕಾರಣ ದುರ್ಬಲಗೊಳ್ಳುತ್ತೆ ಅಂದರೆ ಮೋದಿಯವರು ದುರ್ಬಲಗೊಳ್ಳುತ್ತಿದ್ದಾರೆ ಅಂತಲೇ ಅರ್ಥ. ಇತ್ತೀಚಿನ ವರ್ಷಗಳಲ್ಲಿ ಬಲಪಂಥೀಯ ರಾಜಕಾರಣ ಬಹಳ ಪ್ರಬಲ. ಹಾಗೆ ನೋಡ್ತಾ ಹೋದರೆ ನೀವು ರಷ್ಯಾದ ಪುಟಿನ್ನು ಅವ್ರದ್ದು ಒಂದು ರೀತಿ ಬಲಪಂಥೀಯ ರಾಜಕಾರಣವೇ, ಚೀನಾದ್ದು ಒಂದು ರೀತಿಯ ಬಲಪಂಥೀಯ ರಾಜಕಾರಣವೇ. ಸೊ ಆದರೆ ಐರೋಪ್ಯ ರಾಷ್ಟ್ರಗಳಲ್ಲಿ ಪ್ರಬಲಗೊಳ್ಳುತ್ತಿದ್ದ ಅಂತಹ ಬಲಪಂಥೀಯ ರಾಜಕಾರಣ ದುರ್ಬಲಗೊಳ್ಳುವ ಸಾಧ್ಯತೆ ಕಾಣ್ತಾ ಇದೆ. ಆದರೆ ಇದರೆಲ್ಲದರ ನಡುವೆಗಿಂತ ಭಾಳ ಮುಖ್ಯವಾದ ನಮ್ಗೆ ಗೊತ್ತಾ, ಇಂಗ್ಲೆಂಡ್ ಜನತಂತ್ರದ ಬುನಾದಿಯನ್ನು ಹಾಕಿರುವ ದೇಶ. ಜನತಂತ್ರ, ಪತ್ರಿಕಾ ಸ್ವಾತಂತ್ರ್ಯ, ಹೀಗೆ ಎಲ್ಲದಕ್ಕೂ ಮೂಲ ಯಾವುದು ಅಂದರೆ ಇಂಗ್ಲೆಂಡೇ. ವ್ಯಕ್ತಿ ಸ್ವಾತಂತ್ರ್ಯ, ಜನತಾಂತ್ರಿಕ ಮೌಲ್ಯಗಳನ್ನು ಸ್ಥಾಪಿಸುವಂಥದ್ದು, ಇಂತಹ ವಿಚಾರಗಳಲ್ಲಿ ಮುಂಚೂಣಿಯಲ್ಲಿ ಇರುವ ರಾಷ್ಟ್ರವೇ ಇಂಗ್ಲೆಂಡ್. ಆದ್ದರಿಂದ ವಿಶ್ವದಲ್ಲಿ ಜನತಂತ್ರ ಮತ್ತು ಜನತಾಂತ್ರಿಕ ಮೌಲ್ಯಗಳು ಉಳಿಬೇಕು ಅಂದರೆ ಇಂಗ್ಲೆಂಡ್ ಪ್ರಬಲವಾಗಿ ಇರಬೇಕು. ಸೊ ಯಾವಾಗ ಕನ್ಸರ್ವೇಟಿವ್ ಪಕ್ಷ ಇತ್ತು ಅಧಿಕಾರದಲ್ಲಿ, ಅವರು ಹೆಚ್ಚು ಕನ್ಸರ್ವೇಟಿವ್ ಆದಂಥ ಬಲಪಂಥೀಯ ರಾಜಕಾರಣವನ್ನು ಮಾಡಿದರು. ಸುಮಾರು 14 ವರ್ಷಗಳಿಂದ ಲೇಬರ್ ಪಾರ್ಟಿ ಅಧಿಕಾರದಿಂದ ಹೊರಗಡೆ ಇತ್ತು. ಕನ್ಸರ್ವೇಟಿವ್ಗಳೇ ಅಧಿಕಾರವನ್ನು ನಡೆಸ್ತಾ ಬರ್ತಾ ಇದ್ದರು. ಹೆಚ್ಚು ಬಲಪಂಥೀಯ ರಾಜಕಾರಣದತ್ತ ಇಂಗ್ಲೆಂಡ್ ವಾಲ್ತಾ ಇತ್ತು. ಈಗ ಬದಲಾವಣೆಯ ಗಾಳಿ ಬೀಸುವ ಚಾನ್ಸಸ್ ಇದೆ. ಅದರ ಜೊತೆಗೆ ಯುಕ್ರೇನ್ಗೆ ಸಂಬಂಧಪಟ್ಟ ಹಾಗೆ ಲೇಬರ್ ಪಾರ್ಟಿ ತನ್ನ ನಿಲುಮೆಯನ್ನು ಸ್ಪಷ್ಟಪಡಿಸಿದೆ. ಈ ಬಾರಿ ಯುಕ್ರೇನ್ ಯುದ್ಧಕ್ಕೆ ಎಷ್ಟು ಹಣವನ್ನು ಕೊಡ್ತೀವಿ ಅನ್ನುವ ಮಾತನ್ನು ಅದು ಹೇಳಿದೆ. ಅದರಂತೆ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನಿಯನ್ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಲೇಬರ್ ಪಾರ್ಟಿಯ ನಿಲುಮೆ ಭಾಳ ಸ್ಪಷ್ಟವಾಗಿ ಇದೆ. ಅದು 2 ನೇಷನ್ ಥಿಯರಿ ಏನಿದೆ, 2 ನೇಷನ್ ಥಿಯರಿಗೆ ಬೆಂಬಲವನ್ನು ಕೊಡ್ತಾ ಬಂದಿದೆ ಲೇಬರ್ ಪಾರ್ಟಿ. ಇದು ಭಾಳ ಮುಖ್ಯವಾದದ್ದು ಅಂತ. ಇಂತಹ ವಿಚಾರಗಳಲ್ಲಿ ಅಮೇರಿಕಾದ ಜೊತೆ ಇಂಗ್ಲೆಂಡಿಗೆ ಕೆಲವೊಂದು ಭಿನ್ನಾಭಿಪ್ರಾಯಗಳು ಕೂಡ ಮೂಡಬಹುದು. ಆದರೆ ಅಂತಾರಾಷ್ಟ್ರೀಯ ವಿಚಾರಗಳಲ್ಲಿ ಲೇಬರ್ ಪಾರ್ಟಿಯ ಸ್ಟ್ಯಾಂಡ್ ಕುತೂಹಲಕರವಾದದ್ದು. ದಿಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಆ್ಯಸ್ ಐ ಪುಟ್ ಇಟ್ ಆಲ್ರೆಡಿ, ಬಲಪಂಥೀಯ ರಾಜಕಾರಣ ವಿಶ್ವದಲ್ಲಿ ಸ್ವಲ್ಪ ಮಟ್ಟಿಗೆ ದುರ್ಬಲವಾಗ್ತಾ ಇದ್ದರೆ ಅದು ಆಶಾದಾಯಕ ಬೆಳವಣಿಗೆ ಅಂತ. ಎಡಪಂಥೀಯ ರಾಜಕಾರಣ ಮತ್ತೆ ಪ್ರಬಲಗೊಳ್ಳುವುದಕ್ಕೆ ಒಂದು ವೇದಿಕೆ ಇದರಿಂದ ಸೃಷ್ಟಿಯಾಗ್ಬೋದು. ಅದರ ಜೊತೆಗೆ ಭಾರತಕ್ಕೆ ಇರುವ ಚಾಲೆಂಜಸ್, ನಾನು ಎಸ್ಪೆಷಲಿ ಅದನ್ನು ಮೋದಿಯವರಿಗಿರುವ ಚಾಲೆಂಜಸ್ ಅಂತೀನಿ. ಯಾಕೆಂದರೆ ವಿಶ್ವದ ಬಲಪಂಥೀಯ ರಾಜಕಾರಣದಲ್ಲಿ ಈಗ ಪ್ರಬಲ ವ್ಯಕ್ತಿ ಅಂತ ಅಂದರೆ ಮೋದಿಯವರೇ. ಆದ್ದರಿಂದ ಮೋದಿಯವರಿಗೂ ಚಾಲೆಂಜಸ್ ಇದೆ. ಅದರ ಜೊತೆಗೆ ಪಾಪ ನಮ್ಮ ಕರ್ನಾಟಕದ ಅಳಿಯ ಪಾಪ ಸುನಾಕ್ ಅವರು ಸೋತೋಗ್ಬಿಟ್ರು ಅಲ್ವಾ. ಇವತ್ತು ಕೂಡ ಅವರು ತಾವು ತಮ್ಮ ಹಿಂದೂ ಸಂಬಂಧದ ಬಗ್ಗೆ ಇದ್ರ ಬಗ್ಗೆ ಮಾತನಾಡಿದ್ರು. ಆದರೆ ಈ ಫೇಲ್ಡ್. ಮತ್ತು ಅದರ ಜೊತೆಗೆ ಸಂಪೂರ್ಣ ಚುನಾವಣಾ ರಿಸಲ್ಟ್ ಬರೋದಕ್ಕಿಂತ ಮೊದಲೇ ಅವರು ತಮ್ಮ ಸೋಲನ್ನು ಒಪ್ಪಿಕೊಂಡರು. ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರ ಮತ್ತು ಶುಭರಾತ್ರಿ.